ಅದು ದಶಕಗಳ ಕನಸು. ರಾಜ್ಯದ ಪ್ರವಾಸೋದ್ಯಮಕ್ಕೆ ಶಕ್ತಿ ನೀಡೋ ಕೆಲಸ. ಮಲೆನಾಡಿಗರ ಬದುಕಿಗೆ ಬಲ ನೀಡೋ ಕಾಮಗಾರಿ. ಅದೇ ಸೇತುವೆ ಕಾಮಗಾರಿ ಅಂತಿಮ ಹಂತಕ್ಕೆ ಬಂದಿದ್ದು ಮಲೆನಾಡು ಕರಾವಳಿ ಜನರ ಖುಷಿಗೆ ಕಾರಣವಾಗಿದೆ. ದಶಕಗಳ ಕನಸು ನನಸಾಗೋ ಕಾಲ ಸನ್ನಿಹಿತವಾಗಿದೆ. ಶರಾವತಿ ಹಿನ್ನೀರು ಸೀಳೆ ಹೋಗೋ ಸಮಯ ಹತ್ತಿರವಾಗ್ತಿದೆ. ದಶಕಗಳಿಂದಲೂ ಪ್ರಯಾಣಿಕರನ್ನ ಹೊತ್ತು ಸಾಕ್ತಿದ್ದ ಲಾಂಜ್ಗಳು ಮರೆಯಾಗೋ ಕಾಲ ಬರ್ತಿದೆ. ಅಷ್ಟಕ್ಕೂ ಸಿಗಂದೂರು ತೂಗು ಸೇತುವೆ ಅಂತಿಮ ಹಂತಕ್ಕೆ ಬಂದಿದೆ. ಅಂತಿಮ ಹಂತಕ್ಕೆ ಬಂದ ಸಿಗಂದೂರು ಸೇತುವೆ ಒಂದೆರಡು ತಿಂಗಳಿನಲ್ಲೇ ಮುಗಿಯಲಿದೆ. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಕಾಮಗಾರಿ ಶರಾವತಿ ಹಿನ್ನೀರು ದಾಟಿ ಸಿಗಂದೂರು ಚೌಡೇಶ್ವರಿ ದರ್ಶನಕ್ಕೆ ಹೋಗಬೇಕು ಅಂದ್ರೆ ಲಾಂಜ್ಗಳನ್ನ ಹತ್ತಲೇಬೇಕು. ಸಾಗರ ಭಾಗದ ಜನ ಕರಾವಳಿಗೆ ಹೋಗಲು ಇದೇ ದಾರಿ. ಆದರೆ ರಾತ್ರಿಯಾದ್ರೆ ಲಾಂಜ್ಗಳ ಸಂಚಾರ ಬಂದ್ ಆಗ್ತಿತ್ತು. ಜನರ ಓಡಾಟಕ್ಕೂ ಬ್ರೇಕ್ ಬೀಳ್ತಿತ್ತು. ಜನರ ಸಮಸ್ಯೆ ಅರಿತ ಸಂಸದ BY ರಾಘವೇಂದ್ರ 2020ರಲ್ಲಿ 464 ಕೋಟಿ ವೆಚ್ಚದಲ್ಲಿ ತೂಗು ಸೇತುವೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ರು. 2.13 ಕಿಲೋಮೀಟರ್ ಉದ್ದದ ಅದೇ ಸೇತುವೆ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಸೇತುವೆಯ ಡ್ರೋನ್ ದೃಶ್ಯ ಕಣ್ಮನ ಸೆಳೆಯುತ್ತಿದೆ. ಆಳವಾದ ಹಿನ್ನೀರಿನಲ್ಲಿ 17 ಪಿಲ್ಲರ್ಗಳನ್ನು ನಿರ್ಮಿಸಲಾಗಿದ್ದು, ಪಿಲ್ಲರ್ಗಳ ನಡುವೆ ಪ್ರೀಕಾಸ್ಟ್ ಕಾಂಕ್ರೀಟ್ ಬ್ಲಾಕ್ಗಳನ್ನು ಜೋಡಿಸಲಾಗಿದೆ. ಅಂತಿಮ ಹಂತದ ಕೆಲಸವು ಭರದಿಂದ ನಡೆಯುತ್ತಿದೆ. ವಿಶೇಷವಾದ ಅತ್ಯಂತ ಸಂತೋಷ ವಿಚಾರ, ಕೇವಲ 3.5 ವರ್ಷದಲ್ಲಿ ಹೆಚ್ಚು ಕಮ್ಮಿ ಸಂಪೂರ್ಣವಾಗಿ ಈ ಸೇತುವೆಯನ್ನು ಮುಗಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಕೇಬಲ್ ಸ್ಟೇ ಟೆಕ್ನಾಲಜಿ ಇಡೀ ದೇಶದಲ್ಲಿ ಈ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಆಗ್ತಿರೋಂಥ ಒಟ್ಟು 6 ಸೇತುವೆಗಳಿದೆ. 7ನೇ ಸೇತುವೆ ನಮ್ಮ ಕಳಸೊಳ್ಳಿ ಸಿಗಂದೂರು ಸೇತುವೆ. ಸಿಗಂದೂರು ಸೇತುವೆ ಭಾರತದ ಕೇಬಲ್ ಆಧಾರಿತ ಸೇತುವೆಗಳಲ್ಲಿ 7ನೇ ಅತಿ ದೊಡ್ಡ ಸೇತುವೆ ಎಂಬ ಖ್ಯಾತಿ ಪಡೆಯಲಿದೆ. ಕೆಲವೇ ಗರ್ಡರ್ ಬಾಕ್ಸ್ಗಳನ್ನು ಅಳವಡಿಕೆ ಮಾಡುವುದು ಮಾತ್ರ ಬಾಕಿ ಇದ್ದು, 1-2 ತಿಂಗಳಲ್ಲಿ ಈ ಕಾಮಗಾರಿ ಮುಕ್ತಾಯಗೊಳ್ಳಲಿದೆ. ಇದಾದ ನಂತರ ಉಳಿದ ಕೆಲಸಗಳನ್ನು ಮುಗಿಸಿಕೊಂಡು ಸುರಕ್ಷತಾ ತಪಾಸಣೆ ಮಾಡಿದ ನಂತರ ಈ ಸೇತುವೆಯನ್ನ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗುತ್ತೆ. ಈ ಸೇತುವೆ ಪ್ರವಾಸೋದ್ಯಮದ ಶಕ್ತಿಯಾಗಲಿದೆ. ಸುಮಾರು 450 ಕೋಟಿ ರೂಪಾಯಿ ಸೇತುವೆ ಈ ಒಂದು ದೀಪಕ್ಕೆ ಆಗಿದೆ ಅಂತಂದರೆ ಪವಾಡ ಮತ್ತು ದೇವಿಯ ಅನುಗ್ರಹ ಅಂತ ಹೇಳಬಲ್ಲೆ. ಮತ್ತು ನಮ್ಮ ಹಿರಿಯರ ಶ್ರಮದಿಂದ ಭಾರೀ ಹೋರಾಟ ಮಾಡಿ ಅದಕ್ಕಾಗಲೇಬೇಕು ಅಂತೇಳಿ ಅದು ಮಾಡಿದ್ದಾರೆ. ಅದಕ್ಕೆ ಅವರಿಗೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ ದೇವಿ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾರೆ. ಸಿಗಂದೂರು ಸೇತುವೆ ಪ್ರವಾಸೋದ್ಯಮಕ್ಕೆ ಶಕ್ತಿ ನೀಡಿದ್ರೆ ಮಲೆನಾಡು ಕರಾವಳಿ ಸಂಪರ್ಕಕ್ಕೂ ಕೊಂಡಿಯಾಗಲಿದೆ. ಬಸವರಾಜ್ ಎರಗಣವಿ, TV9 ಶಿವಮೊಗ್ಗ.